ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಸ್ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಫಸ್ಟು ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಬೇಳೆಗಳು ಹಾಕ್ಕೋಬೇಕು. ನಾನಿಲ್ಲಿ ಹೆಸರು ಕಾಳು, ತೊಗರಿ ಕಾಳು, ಅವರೇ ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ದೆನ್ ನಾವು ಏನೇನು ಸೊಪ್ಪಿದೆ ಅಂತ ಗೊತ್ತಿಲ್ಲ, ಬಟ್ ಆ ಸೊಪ್ಪೆಲ್ಲ ಹಾಕಿಬಿಟ್ಟು ನೀರು ಹಾಕಿ ಉಪ್ಪು ಹಾಕಿ ಆ್ಯಕ್ಚುಲಿ ತಪ್ಪಲೆಯಲ್ಲಿ ಬೇಯಿಸ್ಕೊತಾ ಇದ್ವಿ. ಬಟ್ ಇವತ್ತು ಒಂದು ವಿಷಲ್ ಓಡಿಸ್ತೀವಿ ಕುಕ್ಕರಲ್ಲಿ ಹಾಕಿ. ಒಂಚೂರು ಉಪ್ಪು ಹಾಕಬೇಕು, ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕಬೇಕು. ಇನ್ನು ಸಾಂಬಾರಿಗೆ ಬೇಕಾಗಿರುವಂತಹ ಏನೇನು ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂದರೆ ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಒಂದಿಷ್ಟು ಜೀರಿಗೆ, ಮೆಂತ್ಯ, ಆನಿಯನ್ ಆಯಿಲ್, ಕರಿಬೇವು, ಕೊತ್ತಂಬರಿನೂ ಹಾಕ್ಬೋದು. ನಾನು ಇವತ್ತು ಕೊತ್ತಂಬರಿ ಹಾಕಿಲ್ಲ, ಇರಲಿಲ್ಲ ಅನ್ನೋ ಕಾರಣಕ್ಕೆ ಆ್ಯಕ್ಚುಲಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ದೆನ್ ಒಂದು ಜಾರಿಗೆ ಹುಣಸೆ ಹಣ್ಣು, ಈ ಫ್ರೈ ಮಾಡಿ ಇಟ್ಕೊಂಡಿರೋದ್ರ ಜೊತೆ ಒಂದಿಷ್ಟು ಕೊತ್ತಂಬರಿ ಹಾಕಿ ಇಟ್ಕೊಬೇಕು. ಅದ್ರ ಜೊತೆಗೆ ಸಾಂಬಾರು ಪುಡಿ ಹಾಕಿದ್ದೆ ನಾನು. ಈಗ ಇದನ್ನು ವಿಜಿಲ್ ಆಗಿದ್ದಾಯಿತು. ಈಗ ಇದನ್ನು ಬೇಯಿಸ್ಕೊಂಡಿರೋದನ್ನು ಕೆಳಗಡೆ ಇಳಿಸಿ ಇದನ್ನು ಈ ಥರ ಬಗ್ಸ್ಕೋಬೇಕು. ಅಂದರೆ ಒಂದು ತೂತ್ ಬಟ್ಲು ಅಂತ ಹೇಳ್ತೀವಿ, ಆ ಬಟ್ಲಲ್ಲಿ ಹಾಕ್ಕೊಂಡು ಎಲ್ಲ ಬಗ್ಸ್ಕೋಬೇಕು. ಆ್ಯಕ್ಚುಲಿ ಆಗಲೇ ಹೇಳಿದ್ನಲ್ಲ, ನಾನು ಬೆಳ್ಳುಳ್ಳಿ ಮಿಸ್ ಮಾಡಿದ್ದೆ. ಸೊ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡ್ವಿ. ಬೇಯಿಸಿರೋ ಸೊಪ್ಪು, ಬೇಯಿಸಿರೋ ಕಾಳು ಹಾಕಿ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿರೋ ನೀರಿಗೆ ಈ ಮಿಕ್ಸಿ ಮಾಡಿರೋದನ್ನೆಲ್ಲ ಹಾಕ್ಕೊಂಡು ಕುದಿಸ್ಕೊಂಡೆ ಸಾಂಬಾರು ರೆಡಿ. ದೆನ್ ಪಲ್ಯಕ್ಕೆ ಸೊಪ್ಪಿಗೆ ಏನು ಮಾಡಬೇಕು, ಈ ಥರ ಬೇಯಿಸಿರೋ ಸೊಪ್ಪು ನೀಟಾಗಿ ವಾಟರೆಲ್ಲ ಹಿಂಡ್ಕೊಂಡು ಅದಕ್ಕೆ ಏನೇನು ಒಗ್ಗರಣೆಗೆ ಆಯಿಲು, ಕಡಲೆಬೇಳೆ, ಈರುಳ್ಳಿ, ದೆನ್ ಮೆಣಸಿನ್ಕಾಯಿ, ಒಂಚೂರು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಸೊಪ್ಪನ್ನು ನೀಟಾಗಿ ಆ್ಯಡ್ ಮಾಡಿ ಒಂಚೂರು ಬೇಯಿಸಿದ್ರೆ ಸೊಪ್ಪು ರೆಡಿ ಆಗುತ್ತೆ. ಆ್ಯಂಡ್ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಬೆಳ್ಳುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ರಾಗಿ ಮುದ್ದೆ, ಸಾಂಬಾರು, ಪಲ್ಯ ಜೊತೆ ತಿಂತಾಯಿದ್ರೆ ಆಹಾ, ಅದ್ರ ಮಜಾನೇ ಬೇರೆ ಇರುತ್ತೆ. ಸೊ ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.